ನಮ್ಮ ಇಂಡಿಯಾದಲ್ಲಿ ಅಷ್ಟೊಂದು ಅವಾರ್ಡ್ಗಳಿದ್ರು ಪ್ರತಿಯೊಬ್ರು ಕೂಡ ಹಾಲಿವುಡ್ ನ ಆಸ್ಕರ್ ಅವಾರ್ಡ್ಗೆನೆ ಮಣೆ ಹಾಕೋದು. ಅದನ್ನ ಗೆದ್ರೆ ಇಡೀ ಸಿನಿಮಾ ಜಗತ್ತನ್ನ ಗೆದ್ದಂತಹ ಫೀಲಿಂಗ್ ಸಿಗುತ್ತೆ ಅಂತ ಅವತ್ತಿಂದ ಇವತ್ತಿನವರೆಗೂ ಕೂಡ ಭಾರತೀಯ ಚಿತ್ರರಂಗದ ಅಲಿಖಿತ ನಿಯಮ ಜಾರಿಯಲ್ಲಿದೆ. ಆದ್ರೆ ಈ ಬಾರಿ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಸಾಕಷ್ಟು ಡಿಸರ್ವಿಂಗ್ ಸಿನಿಮಾಗಳು ನಾಮಿನೇಟ್ ಆಗಿದ್ವು. ಹಾಗಿದ್ರು ಕೂಡ ಭಾರತದ ಯಾವುದೇ ಸಿನಿಮಾಗಳು ಈ ಬಾರಿಯ ಆಸ್ಕರ್ ಪ್ರಶಸ್ತಿ ಗೆಲ್ಲಿಲ್ಲ. ಸಾಕಷ್ಟು ಬಾರಿ ನಾಮಿನೇಟ್ ಆಗಿದ್ರು ಕೂಡ ಹೆಚ್ಚಾಗಿ ಕೊರಿಯನ್ ಸಿನಿಮಾಗಳೇ ಈ ಪ್ರಶಸ್ತಿಯನ್ನ ಗೆದ್ಕೊಂಡು ಹೋಗೋದು ಚಾಲ್ತಿಯಲ್ಲಿದೆ. ಇನ್ನು ಈ ಬಾರಿಯ ಆಸ್ಕರ್ ಅವಾರ್ಡ್ ನಲ್ಲಿ ವಿದೇಶಿ ಸಿನಿಮಾಗಳ ಕ್ಯಾಟಗರಿಯಲ್ಲಿ ಭಾರತದಿಂದ ಬಾಲಿವುಡ್ ನ ಹೋಮ್ ಬೌಂಡ್ ಸಿನಿಮಾ ಫೈನಲ್ 15ಕ್ಕೆ ಆಯ್ಕೆಯಾಗಿತ್ತು. ಆದ್ರೆ ಪ್ರಶಸ್ತಿಯನ್ನ ಗೆಲ್ಲೋದಕ್ಕೆ ವಿಫಲವಾಯಿತು. ಅದ್ಯಾಕೋ ಗೊತ್ತಿಲ್ಲ, ಪ್ರಶಸ್ತಿಗಳ ಫೈನಲ್ ಬಾಸ್ ಆಗಿರುವಂತಹ ಆಸ್ಕರ್ ನಲ್ಲಿ ಭಾರತೀಯ ಸಿನಿಮಾಗಳು ಅವಾರ್ಡ್ ಗೆಲ್ಲೋದು ಗಗನ ಕುಸುಮದಂತಾಗ್ಬಿಟ್ಟಿದೆ. ಕೊನೆ ಬಾರಿಗೆ ರಾಜಮೌಳಿ ಅವರ RRR ಸಿನಿಮಾದ ನಾಟು ನಾಟು ಸಾಂಗು ಬೆಸ್ಟ್ ಒರಿಜಿನಲ್ ಸಾಂಗ್ ಕ್ಯಾಟಗರಿಯಲ್ಲಿ ಪ್ರಶಸ್ತಿಯನ್ನ ಗೆದ್ಕೊಂಡಿದ್ದು ಕೊನೆಯಾಗಿತ್ತು. ಅದು ಕೂಡ ಅದೆಷ್ಟೋ ವರ್ಷಗಳಾದ್ಮೇಲೆ ಆಸ್ಕರ್ ಪ್ರಶಸ್ತಿಗೆ ಮುತ್ತಿಡೋದಕ್ಕೆ ಸಾಧ್ಯವಾಗಿದ್ದು. ಈ ಬಾರಿ ಹೊಂಬಾಳೆ ಫಿಲ್ಮ್ಸ್ ನ ಮಹಾವತಾರ ಹಾಗೂ ಕಾಂತಾರ ಚಾಪ್ಟರ್ 1 ಸಿನಿಮಾಗಳು ನಾಮಿನೇಟ್ ಆಗಿದ್ರು ಕೂಡ ಫೈನಲ್ ಹಂತಕ್ಕೆ ತೇರ್ಗಡೆ ಆಗೋದಕ್ಕೆ ಕೂಡ ಕಷ್ಟಪಟ್ಟು ಸೋತು ಹಿಂದಕ್ಕೆ ಬಂದವು. ಯಾಕೆ ನಮ್ಮ ಇಂಡಿಯನ್ ಫಿಲ್ಮ್ಗಳು ಆಸ್ಕರ್ ಅವಾರ್ಡ್ ಗೆಲ್ಲೋದಕ್ಕೆ ಇಷ್ಟೊಂದು ಕಷ್ಟ ಪಡ್ತಾ ಇದಾವೆ ಎನ್ನುವಂತಹ ಮಾಹಿತಿ ಬಗ್ಗೆ ಈ ವಿಡಿಯೋದಲ್ಲಿ ಅನಲೈಸ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇಂಡಿಯನ್ ಫಿಲ್ಮ್ಗಳು ಆಸ್ಕರ್ ಗೆಲ್ಲೋದಕ್ಕೆ ಸಾಧ್ಯವಾಗದೇ ಇರೋದಕ್ಕೆ ಇರುವಂತಹ ಕೆಲವೊಂದು ಪ್ರಮುಖ ಕಾರಣಗಳನ್ನ ನೋಡ್ಕೊಂಬರೋಣ. ಪಾಯಿಂಟ್ ನಂಬರ್ 1, ಮೊದಲನೇದಾಗಿ ಅಂತಾರಾಷ್ಟ್ರೀಯ ಸಿನಿಮಾ ಜಗತ್ನಲ್ಲಿ ಇಂಡಿಯನ್ ಫಿಲ್ಮ್ಗಳಿಗೆ ಆಸ್ಕರ್ ಅವಾರ್ಡ್ ನಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಕಾಂಪಿಟೇಷನ್ ಇದೆ. ಇತ್ತೀಚೆಗಷ್ಟೇ ನೀವು ನೋಡಿರ್ಬೋದು, ಹೋಮ್ ಬೌಂಡ್ ಸಿನಿಮಾ ಸಾಕಷ್ಟು ಅಂತಾರಾಷ್ಟ್ರೀಯ ಸಿನಿಮಾ ಫೆಸ್ಟಿವಲ್ ಗಳಲ್ಲಿ ಪ್ರದರ್ಶನ ಕಂಡು ಮೆಚ್ಚುಗೆಯನ್ನ ಕೂಡ ಪಡ್ಕೊಂಡಿದ್ರು ಫೈನಲ್ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ. ಅದರಲ್ಲೇ ಗೊತ್ತಾಗುತ್ತೆ ಕಾಂಪಿಟೇಷನ್ ಯಾವ ಮಟ್ಟಕ್ಕಿದೆ ಅನ್ನೋದು. 80ಕ್ಕೂ ಹೆಚ್ಚಿನ ದೇಶಗಳ ಅದೆಷ್ಟೋ ಸಿನಿಮಾಗಳು ವಿದೇಶಿ ಸಿನಿಮಾದ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ಗೆ ಇಳಿತವೆ. ಅಷ್ಟೆಲ್ಲಾ ಸ್ಪರ್ಧೆಯ ನಡುವೆ ಲಾಸ್ಟ್ 5 ಸಿನಿಮಾಗಳು ಫೈನಲ್ ಹಂತಕ್ಕೆ ತೇರ್ಗಡೆ ಹೊಂದೋದು ಅಷ್ಟೊಂದು ಸುಲಭದ ಮಾತಲ್ಲ ಅನ್ನೋದನ್ನ ಈಗ ಪ್ರತಿಯೊಬ್ರು ತಿಳ್ಕೊಳ್ಬೇಕಾದಂತಹ ಅಗತ್ಯ ಇದೆ. ಪಾಯಿಂಟ್ ನಂಬರ್ 2, ಇನ್ನು ಭಾರತದಲ್ಲಿ ಇನ್ಫ್ಲೂಯೆನ್ಸ್ ಹಾಗೂ ರೆಫರೆನ್ಸ್ ಅನ್ನೋದು ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನಡೀತಾನೆ ಇರುತ್ತೆ. ನಮ್ಮ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಕೂಡ ಆಸ್ಕರ್ಗೆ ನಮ್ಮ ಇಂಡಿಯನ್ ಸಿನಿಮಾನ ಕಳಿಸೋದಕ್ಕೆ ಇರುವಂತ ಪ್ರಕ್ರಿಯೆಗಳಲ್ಲಿ ಕೂಡ ಈ ರೀತಿಯ ಕಸರತ್ತುಗಳು ನಡೀತಾನೆ ಇರುತ್ತೆ. ಇದೇ ಕಾರಣಕ್ಕಾಗಿ ಅನ್ಸುತ್ತೆ ಆಸ್ಕರ್ ಗೆಲ್ಲುವಂತಹ ಸಾಮರ್ಥ್ಯ ಹೊಂದಿರುವಂತಹ ಸಿನಿಮಾಗಳನ್ನ ಸಾಕಷ್ಟು ಬಾರಿ ನಾಮಿನೇಷನ್ ಅಡಿಯಲ್ಲಿ ಅಲ್ಲಿ ಕಳಿಸೋದಕ್ಕೆ ಕಮಿಟಿ ವಿಫಲವಾಗುತ್ತೆ. ಹೀಗಾಗಿ ಒಂದ್ ಒಳ್ಳೆ ಸಿನಿಮಾನ ಗ್ಲೋಬಲ್ ಕಾಂಪಿಟೇಷನ್ ನಲ್ಲಿ ತನ್ನನ್ನ ತಾನು ಸ್ಟ್ರಾಂಗ್ ಆಗಿ ರೆಪ್ರೆಸೆಂಟ್ ಮಾಡೋದಕ್ಕೆ ಕಳಿಸೋದಕ್ಕೆ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ದಿಗ್ಗಜರು ಹಿಂದಕ್ಕೆ ಬೀಳ್ತಾ ಇದ್ದಾರೆ, ಅಥವಾ ತಮ್ಮ ಪ್ರೀತಿ ಪಾತ್ರರಿಗೆ ಫೇವರ್ ಮಾಡೋದಕ್ಕೆ ಒಳ್ಳೆ ಸಿನಿಮಾಗಳನ್ನ ಕಳಿಸದೆ ವಿಫಲರಾಗ್ತಾ ಇದ್ದಾರೆ ಅಂತ ಕೂಡ ಹೇಳ್ಬೋದು. ಪಾಯಿಂಟ್ ನಂಬರ್ 3, ನಿಮ್ಗೆಲ್ಲ ಗೊತ್ತೇ ಇದೆ ಹಾಲಿವುಡ್ಗೆ ಸಂಬಂಧಪಟ್ಟಂತಹ ಪ್ರಶಸ್ತಿ ಇದು, ಹಾಗೂ ಹಾಲಿವುಡ್ ಇರೋದು ಅಮೆರಿಕಾದಲ್ಲಿ. ಹೀಗಾಗಿ ಪ್ರತಿಯೊಂದು ಭಾರತೀಯ ಸಿನಿಮಾಗಳು ಅಥವಾ ಯಾವುದೇ ವಿದೇಶಿ ಸಿನಿಮಾಗಳು ಆಸ್ಕರ್ ಅವಾರ್ಡ್ ಗೆಲ್ಬೇಕು ಅಂತಂದ್ರೆ ಅದರ ಪರಿಚಯ ಹಾಲಿವುಡ್ ಪ್ರೇಕ್ಷಕರಿಗೆ ಹೆಚ್ಚಾಗಿ ಆಗಿರ್ಬೇಕು ಅನ್ನೋದನ್ನ ಕೂಡ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳೇಬೇಕು. ಆ ಸಿನಿಮಾದ ಪ್ರಮೋಷನ್ ಗ್ಲೋಬಲ್ ಲೆವೆಲ್ ಅಲ್ಲಿ ಆಗ್ಬೇಕಾದಂತಹ ಅವಶ್ಯಕತೆ ಕೂಡ ಈ ವಿಚಾರದಲ್ಲಿ ಹೆಚ್ಚಾಗಿರುತ್ತೆ. ಇದಕ್ಕೆ ಇರುವಂತಹ ಒಂದು ಒಳ್ಳೆ ಮಾರ್ಗ ಅಂದ್ರೆ ಪ್ರೆಸ್ಟಿಜಿಯಸ್ ಸಿನಿಮಾ ಫೆಸ್ಟಿವಲ್ ಗಳಲ್ಲಿ ನಮ್ಮ ಸಿನಿಮಾಗಳ ಪ್ರದರ್ಶನ ಹೆಚ್ಚಾಗಿ ಕಂಡು ಬರಬೇಕು. ಇದರಿಂದ ಗ್ಲೋಬಲ್ ಆಡಿಯನ್ಸ್ ಹಾಗೂ ದೊಡ್ಡ ಮಟ್ಟದ ಸೆಲೆಬ್ರಿಟಿಗಳು, ಟೆಕ್ನಿಷಿಯನ್ ಗಳಿಗೆ ನಮ್ಮ ಸಿನಿಮಾದ ಪರಿಚಯ ಆಗುತ್ತೆ, ಹಾಗೂ ಅದರ ಬಗ್ಗೆ ಅವರ ಅಭಿಪ್ರಾಯಗಳು ಕೂಡ ಮ್ಯಾಟರ್ ಆಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ರೀತಿ ಎಲ್ಲರ ಮನಸ್ಸಿಗೆ ತಾಕೋ ಹಾಗೆ ನಮ್ಮ ಸಿನಿಮಾಗಳು ಕಾಣಿಸ್ಕೊಳ್ಳೇಬೇಕು ಅಂತಂದ್ರೆ ಕಂಟೆಂಟ್ ಯೂನಿವರ್ಸಲ್ ಆಗಿರ್ಬೇಕು. ಕೇವಲ ನಮ್ಮ ನೇಟಿವಿಟಿಗೆ ತಕ್ಕಂತೆ ಇರುವಂತಹ ಸಿನಿಮಾಗಳು ಗ್ಲೋಬಲ್ ಲೆವೆಲ್ ಅಲ್ಲಿ ಅಷ್ಟು ರೀಚ್ ಅನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಖಂಡಿತ ನಮ್ಮ ಇಂಡಿಯನ್ ಆಡಿಯನ್ಸ್ಗೆ ನಮ್ಮ ಮಣ್ಣಿನ ಕತೆ ಇಷ್ಟಪಡೋದಕ್ಕೆ ಕಾರಣ ಇದೆ, ಆದ್ರೆ ಗ್ಲೋಬಲ್ ಆಡಿಯನ್ಸ್ಗಲ್ಲ. ನಮ್ಗೆ ಸೂಪರ್ ಹಿಟ್ ಅಂತ ಅನ್ಸಿರುವಂತಹ ಖಾತೆ ಹಾಗೂ ಸಿನಿಮಾಗಳು ಅಲ್ಲಿ ಅವ್ರಿಗೆ ಸಪ್ಪೆ ಅಂತ ಕೂಡ ಅನಿಸ್ಬೋದು. ಇದೇ ಕಾರಣಕ್ಕಾಗಿನೇ ನಮ್ಮಲ್ಲಿಯ ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳು ಅಲ್ಲಿ ಹೋಗಿ ಸಪ್ಪೆ ಆಗೋದು. ನಮ್ಮಲ್ಲಿ ಇರುವಂತಹ ಮಾಸ್ ಮಸಾಲಾ ಕಮರ್ಷಿಯಲ್ ಸಿನಿಮಾಗಳು ಅಲ್ಲಿ ಅವ್ರಿಗೆ ಅರ್ಥ ಆಗೋದೇ ಡೌಟು. ಹೀಗಾಗಿ ಈ ವಿಷಯದಲ್ಲೂ ಕೂಡ ನಮ್ಮ ಇಂಡಿಯನ್ ಫಿಲ್ಮ್ಗಳು ಸುಧಾರಣೆ ಮಾಡ್ಕೋಬೇಕಾದಂತಹ ಅಗತ್ಯತೆ ತುಂಬಾನೇ ಇದೆ. ಪಾಯಿಂಟ್ ನಂಬರ್ 4, ಎಲ್ಲಕ್ಕಿಂತ ಕೊನೆಯದಾಗಿ ನಮ್ಮಲ್ಲಿ ಪ್ರತಿ ಬಾರಿ ಕೂಡ ಆಸ್ಕರ್ಗೆ ಸಿನಿಮಾ ಕಳಿಸೋದಕ್ಕೆ ತಯಾರಿ ಮಾಡ್ಕೊಂಡೇ ಇರಲ್ಲ. ಕೊನೆಯ ಮೂಮೆಂಟ್ ಅಲ್ಲಿ ಸಿನಿಮಾನ ಕಳಿಸ್ಬಿಡ್ತಾರೆ. ಹೀಗಾದಾಗ್ಲೇ ಆ ಸಿನಿಮಾಗೆ ಪ್ರಚಾರ ಮಾಡೋದಕ್ಕೆ ಹಾಗೂ ಇನ್ನಷ್ಟು ದೊಡ್ಡ ಮಟ್ಟದ ರೀಚ್ ನ ತರಿಸೋದಕ್ಕೆ ಕಷ್ಟ ಆಗೋದು. ನಾಟು ನಾಟು ಸಾಂಗು ಮುಂಚೆನೆ ಸೆಲೆಕ್ಟ್ ಮಾಡಿ ಅದನ್ನ ಗ್ಲೋಬಲ್ ಲೆವೆಲ್ ಅಲ್ಲಿ ಯಾವ ರೀತಿಯಲ್ಲಿ ಪ್ರಮೋಟ್ ಮಾಡಿದ್ರು ಅನ್ನೋದು ನಿಮ್ಗೆ ಗೊತ್ತೇ ಇದೆ. ಅದೇ ಕಾರಣಕ್ಕಾಗಿ ಅದು ಅವಾರ್ಡ್ ಅನ್ನ ಗೆದ್ದಿದ್ದು. ಆದ್ರೆ ಇದನ್ನ ಪ್ರತಿ ಬಾರಿ ಮಾಡುವಂತಹ ಕೆಪಾಸಿಟಿ ಸದ್ಯಕ್ಕಂತೂ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯ ಕಮಿಟಿಯಲ್ಲಿ ಇಲ್ಲ. ಇದು ಬದಲಾದ್ರೆ ಮಾತ್ರ ಆಸ್ಕರ್ ನಲ್ಲಿ ನಮ್ಮ ಇಂಡಿಯನ್ ಸಿನಿಮಾಗಳು ದೊಡ್ಡ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ನ ಕೊಡೋದಕ್ಕೆ ಸಾಧ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಸಿನಿಮಾಗಳನ್ನ ಆಯ್ಕೆ ಮಾಡುವಾಗ್ಲೇ ನಿಮಗೆ ಗೊತ್ತಿರುತ್ತೆ ಯಾವುದು ನಿಜವಾದ ವಿನ್ನರ್ ಅಂತ. ಅದನ್ನ ಸೆಲೆಕ್ಟ್ ಮಾಡಿ ಸಾಕು, ಮಿಕ್ಕಿದೆಲ್ಲ ಖಂಡಿತವಾಗ್ಲೂ ಸರಿಯಾಗಿ ನಡೆಯುತ್ತೆ. ನಾವು ಒಪ್ಕೊಳ್ಳಿ ಅಥವಾ ಬಿಡ್ಲಿ, ಆಸ್ಕರ್ ಸಿನಿಮಾ ಕ್ಷೇತ್ರದ ಭಾರತ ರತ್ನ ಇದ್ದ ಹಾಗೆ.
ಇದನ್ನ ಗೆದ್ರೆ ಖಂಡಿತವಾಗ್ಲೂ ಇಂಡಿಯನ್ ಫಿಲಂ ಇಂಡಸ್ಟ್ರಿಯ ಸ್ಟ್ಯಾಂಡರ್ಡ್ ಗ್ಲೋಬಲ್ ಲೆವೆಲ್ ಅಲ್ಲಿ ಇನ್ನಷ್ಟು ಮೇಲಕ್ಕೆ ಹೋಗುತ್ತೆ ಹಾಗೂ ವೈಡರ್ ಆಡಿಯನ್ಸ್ ಕೂಡ ಸಿನಿಮಾ ನೋಡೋದಕ್ಕೆ ಬರ್ತಾರೆ. ಈಗ ಇರುವಂತಹ ಡಿಜಿಟಲ್ ಯುಗದಲ್ಲಿ ಚಿಕ್ಕ ಪರದೆ ಮೂಲಕ ಕೂಡ ಇನ್ನಷ್ಟು ಹೆಚ್ಚಿನ ರೆವೆನ್ಯೂ ಜನರೇಟ್ ಮಾಡಬಹುದು. ಸ್ಕ್ವಿಡ್ ಗೇಮ್ ಕೂಡ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಅಂದ್ರೆ ತಪ್ಪಾಗಲ್ಲ. ಹೀಗಾಗಿ ಈ ರೀತಿಯ ಬಿಗ್ ಪಿಕ್ಚರ್ ಮೆಂಟಾಲಿಟಿ ಮಾತ್ರ ಒಂದೊಳ್ಳೆ ಇಂಡಿಯನ್ ಸಿನಿಮಾನ ಆಸ್ಕರ್ಗೆ ಸೆಲೆಕ್ಟ್ ಮಾಡಿ ಅದು ಪ್ರಶಸ್ತಿ ಗೆಲ್ಲೋ ಹಾಗೆ ಮಾಡುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.